ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಕಳೆದ 3 ದಿನಗಳಿಂದ. ಅದರ ಪರಿಣಾಮ ಹೇಮಾವತಿ ನದಿ ಏನಿದೆ, ಜಲಾಶಯ ಏನಿದೆ, ಅದಕ್ಕೊಂದು ಜೀವ ಕಳೆ ಬಂದಿದೆ. ಒಳಹರಿವು ಕೂಡ ಜಾಸ್ತಿ ಆಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಯ ಪರಿಣಾಮ ಆಲೂರು, ಬೇಲೂರು, ಹಾಸನದಲ್ಲಿ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಎರಡೇ ದಿನದಲ್ಲಿ ಹೇಮಾವತಿ ನದಿಗೆ 2.042 TMC ನೀರು ಹರಿದು ಬಂದಿದೆ. ಇದೇ 2 ದಿನದ ಹಿಂದೆ ಹೆಂಗಪ್ಪ ಪರಿಸ್ಥಿತಿ ಅನ್ನುವಂಥದ್ದಿತ್ತು. ಜನ ಕುಡಿಯೋದಕ್ಕೆ, ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುತ್ತಾ ಅನ್ನುವಂತಹ ಗೊಂದಲದಲ್ಲಿದ್ದರು. ಲೇಟಾಗಿ ಬಂದರೂ ಕೂಡ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಈಗ ಹೇಮಾವತಿ ಜಲಾಶಯವು ಕೂಡ ಭರ್ತಿ ಆಗುವ ಹಂತಕ್ಕೆ ಹೋಗಿದೆ. ಹಾಗಾಗಿ ಹಾಸನ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಜನರಿಗೆ ಈಗ ಒಂದು ರೀತಿ ಖುಷಿ, ಸಂತಸ. ಡ್ಯಾಮ್ ತುಂಬಿರೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುತ್ತೆ ಅನ್ನುವಂತಹ ಧೈರ್ಯ. ಹಾಗಾಗಿ ಜನರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಭಾಗ ಮತ್ತು ಹಾಸನದ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂತಹ ಪರಿಣಾಮ ಹೇಮಾವತಿ ಜಲಾಶಯಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ, ಒಳಹರಿವು ಜಾಸ್ತಿ ಆಗಿದೆ. ಎರಡೇ ದಿನದಲ್ಲಿ 2.5 TMC ನೀರು ಬಂದಿರುವಂಥದ್ದು.